ನಮಸ್ಕಾರ ಸ್ನೇಹಿತರೆ. ಇಂದು ವರಮಹಾಲಕ್ಷ್ಮಿ ಹಬ್ಬ ಇದೆ. ವರಮಹಾಲಕ್ಷ್ಮಿಯು ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಟ್ಟು ಎಲ್ಲರ ಮನೆಯಲ್ಲೂ ಆ ತಾಯಿ ಮಹಾಲಕ್ಷ್ಮಿ ನೆಲೆಸಲಿ ಅಂತ ಕೇಳ್ತಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾನು ನಮ್ಮ ಮನೆಯಲ್ಲಿ ಕಡಲೆಬೇಳೆ ಪಾಯಸವನ್ನು ಮಾಡ್ತಾಯಿದ್ದೀನಿ. ಈ ಕಡಲೆಬೇಳೆ ಪಾಯಸವನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ, ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವಾಗ ಕಡಲೆಬೇಳೆ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನೊಂದು ಅರ್ಧ ಗಂಟೆ ನಾನಿಲ್ಲಿ ನೆನೆ ಹಾಕಿ ಇಡ್ತೇನೆ. ಒಂದು ಅರ್ಧ ಗಂಟೆ ನೆನೆ ಹಾಕಿ ಇಟ್ಟಾಗ ಕಡಲೆಬೇಳೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ 1 ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನಾನು ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಅಂದರೆ ನೀವು ದೋಸೆಗೆಲ್ಲ ಉಪಯೋಗಿಸ್ತೀರಲ್ವ, ಅದೇ ರೇಷನ್ ಅಕ್ಕಿಯನ್ನು ನಾನು 2 ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಈ ಅಕ್ಕಿಯನ್ನು ಸ್ವಲ್ಪ ತೊಳ್ಕೊಂಡು ಬರ್ತೇನೆ. 2 ಟೇಬಲ್ ಸ್ಪೂನ್ ಅಕ್ಕಿಯನ್ನು ತೊಳ್ಕೊಂಡು ಬಂದು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ನೋಡಿ, ತೊಳ್ಕೊಂಡು ಬಂದೆ. ಇದನ್ನು ಕೂಡ ಈ ಕಾಯಿ ಜೊತೆ ಸೇರಿಸ್ಕೊಳ್ಳೋಣ. ಯಾಕಂದರೆ ಪಾಯಸ ತುಂಬ ದಪ್ಪ ಬರುತ್ತೆ. ಈ ಅಕ್ಕಿ ಸೇರಿಸೋದ್ರಿಂದ ಪಾಯಸ ತುಂಬ ಗಟ್ಟಿಯಾಗಿ ದಪ್ಪವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಥಿಕ್ನೆಸ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈ ಅಕ್ಕಿ ಸೇರಿಸೋದ್ರಿಂದ. ಹಾಗಾಗಿ ಇವಾಗ ನಾನು ಅದ್ರ ಜೊತೆ 2 ಏಲಕ್ಕಿಯನ್ನು ಕೂಡ ಹಾಕಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಕಡಲೆಬೇಳೆಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ತೊಳ್ಕೊಂಡು ನೀಟಾಗಿ ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಇದನ್ನು ಒಲೆ ಮೇಲೆ ಇಟ್ಕೊಳ್ತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ನಾನೊಂದು 4ರಿಂದ 5 ವಿಸಿಲನ್ನು ತೆಗಿತೇನೆ. ಈಗ 5 ವಿಸಿಲ್ ಆಗಿದೆ, ತೆಗೆದು ನೋಡೋಣ. ಯಾಕಂದರೆ ಕಡಲೆಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಆವಾಗಲೇ ಪಾಯಸಕ್ಕೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಗಟ್ಟಿ ಅನಿಸಿರಬಾರ್ದು. ಕಡಲೆಬೇಳೆ ಚೆನ್ನಾಗಿ ಸ್ಮ್ಯಾಶ್ ಅಂದರೆ ಸ್ವಲ್ಪ ಜಾಸ್ತಿನೇ ಬೆಂದಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಕಡಲೆಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಪಾಯಸ ಯಾವುದರಲ್ಲಿ ಮಾಡ್ತೇವೆ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಬೇಕು. ನಾನಿಲ್ಲಿ ಇನ್ನೊಂದು ಸೈಡಲ್ಲಿ ಬೆಲ್ಲವನ್ನು ಕರಗಿಸ್ಲಿಕ್ಕೆ ಇಟ್ಕೊಳ್ತೇನೆ. ಅಂದರೆ ನಾನಿಲ್ಲಿ 1 ಕಪ್ಪು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲವನ್ನು. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟರಲ್ಲಿ ನೀವು ಉಪಯೋಗಿಸ್ಕೊಳ್ಳಿ. ಕಡಿಮೆ ಬೇಕಂದರೆ ಕಡಿಮೆ ಕೂಡ ಹಾಕ್ಕೊಳ್ಳಿ. ಅದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಇವಾಗ ಇದನ್ನು ಬೆಲ್ಲವನ್ನು ಕರಗಲಿಕ್ಕೆ ಬಿಡ್ತೇನೆ. ಇನ್ನೊಂದು ಸೈಡಲ್ಲಿ ಬೆಲ್ಲ ಕರಗಲಿ ಅಷ್ಟರಲ್ಲಿ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ರುಬ್ಬಿರುವ ಮಿಶ್ರಣವನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ. ಕಾಯಿ ಮತ್ತು ನಾವು ಅಕ್ಕಿಯನ್ನೆಲ್ಲ ಹಾಕಿ ರುಬ್ಬಿದ್ದೇವಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ಇದರಲ್ಲಿ ನಾನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಪಾಯಸ ನಾವು ತಿರುಗಿಸ್ತಾ ಇದ್ದ ಹಾಗೆ ಗಟ್ಟಿಯಾಗುತ್ತೆ. ಯಾಕಂದರೆ ನಾವು ಅಕ್ಕಿ ಕೂಡ ಸೇರಿಸಿರ್ತೀವಲ್ಲ, ಹಾಗಾಗಿ ಅದು ದಪ್ಪ ಆಗ್ತಾ ಬರುತ್ತೆ. ಅಂದರೆ ಥಿಕ್ನೆಸ್ಸು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ಇವಾಗ ನಾನು ಇಷ್ಟು ನೀರನ್ನು ಸೇರಿಸ್ಕೊಳ್ಳಿದ್ದೇನೆ. ಹಾಗೆ ಬೆಲ್ಲವನ್ನು ಕೂಡ ಕರಗಿಸಿ ನಾವು ನೀರನ್ನು ಹಾಕ್ಕೊಳ್ತೀವಲ್ಲ, ಆವಾಗ ಸರಿಯಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಇದು ಕುದಿ ಬರ್ತಾ ಇರಬೇಕು. ಆವಾಗ ಪಾಯಸದ ಥಿಕ್ನೆಸ್ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಇವಾಗ ಪಾಯಸ ಕುದಿ ಬರ್ತಾ ಇದೆ ನೋಡಿ. ಚೆನ್ನಾಗಿ ಪಾಯಸ ಕುದಿ ಬರ್ತಾ ಇದೆ. ನಾವು ಇನ್ನೊಂದು ಕಡೆ ಬೆಲ್ಲವನ್ನು ಕೂಡ ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ಯಾಕಂದರೆ ಏನಾದರೂ ಕಸ ಕಡ್ಡಿ ಇದ್ದರೆ ಇದರಲ್ಲಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಷ್ಟು ತೆಳುವಾಯಿತು. ಇದು ದಪ್ಪ ಆಗುತ್ತೆ, ಇನ್ನು ಪಾಯಸ ಗಟ್ಟಿ ಆಗ್ತಾ ಬರುತ್ತೆ. ನಿಮ್ಮ ಬೆಲ್ಲ ಸ್ವಲ್ಪ ಕಲರ್ ಇತ್ತಂತಾದರೆ ಪಾಯಸ ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಇದು ತುಂಬ ಚೆನ್ನಾಗಿ ಕುದೀತಾ ಇದೆ. ಪಾಯಸ ರೆಡಿ ಆಗ್ತಾ ಇದೆ. ಈ ಕಡಲೆಬೇಳೆ ಪಾಯಸ ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಯಾಕಂದರೆ ತುಂಬ ರುಚಿಕರವಾಗಿರೋದ್ರಿಂದ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು. ಹಾಗಾಗಿ ಮಾಡೋದು ಕೂಡ ತುಂಬಾ ಸುಲಭ. ಇವಾಗ ಇದು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಪಾಯಸ ರೆಡಿ ಆಗ್ತಾ ಬಂತು. ನಾನು ಇನ್ನೊಂದು ಕಡೆ
ಒಂದು 2 ಸ್ಪೂನು ತುಪ್ಪವನ್ನು ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಹಾಕಿ ಹುರಿದಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಮ್ಮದು ಪಾಯಸ ರೆಡಿಯಾಗಿದೆ. ಕಡಲೆಬೇಳೆಯ ಪಾಯಸ ರೆಡಿಯಾಗಿದೆ, ಸವಿಯಲು ಸಿದ್ಧ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಪಾಯಸವನ್ನು ಒಮ್ಮೆ ನೀವು ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.